ಇಂಡಿಯಾದಲ್ಲೇ ಪ್ರಪ್ರಥಮ ಬಾರಿಗೆ ಅಂತ ತಿಳ್ಕೊಂಡಿದ್ದೀನಿ ಗಾಣದ ಎಣ್ಣೆಯ ಮೊದಲ ಹೋಟೆಲ್. ನನ್ನ ಹೆಸರು ಫಾರೂಕ್ ಅಂತೇಳಿ ಸಕಲೇಶ್ಪುರದಿಂದ. ನಾನು ಈ ಹೋಟ್ಲ್ ಮಾಡಿರೋ ಉದ್ದೇಶ ಏನಕ್ಕೆ ಅಂತ ಹೇಳಿದ್ರೆ, ಜನಗಳಿಗೆ ಅವರ ಹೆಲ್ತ್ ಪರ್ಪಸ್ಗಾಗಿ ಈ ಹೋಟ್ಲ್ ಮಾಡಿರೋದು. ಏನಂತ ಹೇಳಿದ್ರೆ, ಇಲ್ಲಿ ನಾವು ಗಾಣದಿಂದ ಎಣ್ಣೆ ತೆಗಿತೀವಿ. ಈ ಕೊಬ್ಬರಿ ಎಣ್ಣೆ ಆಗಲಿ, ಕಡಲೆಕಾಯಿ ಎಣ್ಣೆ, ಹೀಗೆ ಹಲವಾರು ಬಗೆಯ ಎಣ್ಣೆಗಳನ್ನ ತೆಗಿತೀವಿ. ಅದರಲ್ಲಿ ನಾವು ಕಡಲೆಕಾಯಿ ಮತ್ತು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿಬಿಟ್ಟು ಇಲ್ಲಿ ಹೋಟ್ಲಲ್ಲಿ ಗ್ರಾಹಕರಿಗೆ ಅದರಲ್ಲಿ ನಾವು ಫುಡ್ ಮಾಡಿ ಕೊಡ್ತೀವಿ. ಅದನ್ನು ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ನಾವು ಓಪನ್ ಕಿಚನ್ ಮಾಡಿದ್ವಿ. ಗ್ರಾಹಕರು ಯಾವಾಗ ಬಂದು ಯಾವಾಗ ಬೇಕಾದ್ರೂ ನೋಡ್ಬೋದು ನಾವು ಯಾವ ಎಣ್ಣೆ ಬಳಸ್ತೀವಿ, ಏನಕ್ಕೆ ಬಳಸ್ತೀವಿ, ಹಾಗೆ ಎಲ್ಲ ಓಪನ್ನಾಗೇ ಮಾಡಿದ್ವಿ. ಎತ್ತಿನ ಗಾಣದ ಎಣ್ಣೆಯನ್ನೇ ಬಳಸ್ತಾ ಇರೋದು ನೀವು ಹೋಟೆಲಿಗೆ? ಹೌದೌದು, 100% ನಾವು ಎತ್ತಿನ ಗಾಣದ ಎಣ್ಣೆನೇ ಬಳಸ್ತೀನಿ. ಬೇರೆ ಎಣ್ಣೆ ಬಳಸಿ ಜನಗಳಿಗೆ ಆರೋಗ್ಯ ಹದಗೆಡೋಕ್ಕಿಂತ ನಾವು ಜನಗಳಿಗೆ ಯಾಕೆ ಒಂದು ನಮ್ಮ ಎತ್ತಿನ ಗಾಣದ ಎಣ್ಣೆಯಿಂದ ಬಳಸಿ ಆಹಾರ ಕೊಟ್ಟು ಅವರ ಹೆಲ್ತ್ಗೋಸ್ಕರ ನಾವು ಇದು ಮಾಡಿರೋದು. ಬೇರೆ ಯಾವ ಉದ್ದೇಶದ್ದು ಹಣ ಮಾಡೋದಾದರೆ ನಾವು ಬೇಕಾದ್ರೆ ಎಲ್ಲ ಬೇರೆಯವ್ರ ಥರ ಲೋಕಲ್ ಎಣ್ಣೆ ತಂದು ಮಾಡ್ಬೋದಿತ್ತು. ಈಗಿಂದ ಜನರಿಗೋಸ್ಕರ, ನಾವು ಗ್ರಾಹಕರಿಗೋಸ್ಕರ ಈ ಎತ್ತಿನ ಗಾಣದ ಎಣ್ಣೆಯಿಂದನೇ ನಾವು ಅಡುಗೆ ಮಾಡ್ತೀವಿ. ಲೊಕೇಶನ್ ಏನು ಸರ್ ಇದು ನಮ್ಮ ಹೋಟೆಲ್ ಲೊಕೇಶನ್ ಏನು ಅಂದರೆ, ಇದು NH75 ಬೆಂಗಳೂರು ಹೈವೇ ರಸ್ತೆಯಲ್ಲಿ ನಿಮ್ಮ ಚಂದ್ರಪಟ್ಟಣ ಫ್ಲೇವರ್ ಬರುತ್ತೆ. ಅದರಿಂದ ಜಸ್ಟ್ ಒಂದು 200 ಮೀಟರ್ಸ್ ಬ್ಯಾಕಲ್ಲಿದೆ ಬರ್ಗೂರು ಹ್ಯಾಂಡ್ ಪೋಸ್ಟ್ ಅಂತೇಳಿ. ಅಲ್ಲಿ ದಕ್ಷಿಣ ಕೆಫೆ ಅಂತ ನಮ್ಮ ಇಲ್ಲಿ ಹಲವಾರು ಬಗೆ ಅಂತಂತ ಹೇಳಿದ್ನಲ್ಲ, ಅದರಲ್ಲಿ ನಾವು ಹುಚ್ಚೆಳ್ಳು ಮತ್ತು ಹರಳೆಣ್ಣೆ, ಬಾದಾಮ್ ಆಯಿಲು, ಹೀಗೆ ಹಲವಾರು ಬಗೆಯ ಎಣ್ಣೆಗಳು ತೆಗಿತೀವಿ ನಾವು. ಸನ್ಫ್ಲವರು. ನಮ್ಮ ಈ ದಕ್ಷಿಣ ಕೆಫೆ ವಿಶೇಷತೆ ಏನಂತ ಹೇಳಿದ್ರೆ, ನಾವಿಲ್ಲಿ ನಮ್ಮದು ಸ್ಪೆಷಲ್ ಫುಡ್ಡು ಏನಂತ ಹೇಳಿದ್ರೆ ದೋಸೆ. ಇದರಲ್ಲಿ ಮಸಾಲೆ ದೋಸೆ, ರಾಗಿ ದೋಸೆ, ರವಾ ದೋಸೆ, ಹೀಗೆ ಹಲವಾರು ಬಗೆಯ ವೆರೈಟಿ ದೋಸೆಗಳು ಮಾಡ್ತೀವಿ. ಮತ್ತು ಗ್ರಾಹಕರಿಗೆ ಯಾವ ಎಣ್ಣೆ ಬೇಕು ಆ ಎಣ್ಣೆಯಲ್ಲಿ ನಾವು ಮಾಡ್ಕೊಡ್ತೀವಿ. ಒಬ್ಬೊಬ್ಬರಿಗೆ ಕೊಬ್ಬರಿ ಎಣ್ಣೆ ಇಷ್ಟ ಆಗೋಲ್ಲ, ನನಗೆ ಕಡಲೆಕಾಯಿ ಎಣ್ಣೆಯಲ್ಲಿ ಮಾಡಿಕೊಡಿ ಅಂತೀವಿ. ನಾವು ಅದೇ ಎತ್ತಿನ ಗಾಣದ ಕಡಲೆಕಾಯಿ ಎಣ್ಣೆಯಲ್ಲಿ ಮಾಡ್ಕೊಡ್ತೀವಿ, ಸನ್ಫ್ಲವರಲ್ಲಿ ಮಾಡಿಕೊಡ್ತೀವಿ. ಗ್ರಾಹಕರಿಗೆ ಯಾವ ಎಣ್ಣೆ ಇಷ್ಟ ಆ ಎಣ್ಣೆಯಲ್ಲಿ ಮಾಡಿಕೊಡೋ ಒಂದು ಆಪ್ಷನ್ನು ಇಟ್ಕೊಂಡಿದ್ದೀವಿ ನಾವು ಇವಾಗಲೇ. ಮತ್ತು ಇವಾಗ ಮಧ್ಯಾಹ್ನ ಊಟದಲ್ಲಿ ಬಾಳೆ ಎಲೆ ಮುದ್ದೆ ಊಟ ಅಂತ ಮಾಡಿದ್ದೀವಿ ಸ್ಪೆಷಲಿಯಾಗಿ. ನಾವು ಎಲ್ಲ ಕಡೆಯೂ ಬಾಳೆ ಎಲೆಗೆ ರೈಸ್ತಿಗೆ ಗೀ ಹಾಕ್ತಾರೆ, ಆದರೆ ನಾವು ಗೀ ಕೊಡಲ್ಲ. ಜನರಿಗೆ ಹಳೆಯ ಕಾಲದಿಂದಲೂ ಬಂದಿರೋಂಥ ಹುಚ್ಚೆಳ್ಳು, ಅದರ ಸ್ವಾದ ತುಂಬ ಚೆನ್ನಾಗಿರುತ್ತೆ. ಆ ಹುಚ್ಚೆಳ್ಳನ್ನ ನಾವು ಹಾಕ್ಬಿಟ್ಟು ಗ್ರಾಹಕರಿಗೆ ಉಣಬಡಿಸ್ತೀವಿ. ಅದೇ ಗ್ರಾಹಕರು ನಮಗೆ ಯಾವ ಎಣ್ಣೆ ಬೇಕು ಅಂತೇಳಿ ಅದರಲ್ಲಿ ಫುಡ್ ಮಾಡಿಕೊಡಿ ಅಂದರೆ ನಾವು ಆಪ್ಷನ್ನ ಇವಾಗಲೇ ಮೆನು ರೆಡಿ ಮಾಡ್ತಾಯಿದ್ದೀವಿ. ಅದರಲ್ಲೂ ಒಂದು ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಕಡಲೆಕಾಯಿ ಎಣ್ಣೆಗೆ ಎಷ್ಟು, ಮತ್ತು ಕೊಬ್ಬರಿ ಎಣ್ಣೆಗೆ ಎಷ್ಟು, ಸನ್ಫ್ಲವರಿಗೆ ಎಣ್ಣೆಗೆ ಎಷ್ಟು. ಯಾಕಂತಂತೇಳಿದ್ರೆ ನಾವು ಅದನ್ನು ಮಾಡಬೇಕಾದ್ರೆ ನಮಗೂ ಕಾಸ್ಟಿಂಗ್ ಜಾಸ್ತಿ ಆಗಿರುತ್ತೆ. ಎಕ್ಸಾಂಪಲ್, ಇವಾಗ ಕೊಬ್ಬರಿ ಎಣ್ಣೆಯಲ್ಲಿ ಮಸಾಲೆ ದೋಸೆ ಬೇಕಂದರೆ 80 ರೂಪೀಸ್ ಆಗುತ್ತೆ, ಕಡಲೆಕಾಯಿ ಎಣ್ಣೆನೂ 80 ರೂಪೀಸ್ ಆಗುತ್ತೆ. ಅದೇ ನಿಮಗೆ ಸನ್ಫ್ಲವರಲ್ಲಿ ಮಾಡಿಕೊಡಿ ಅಂತಂತೇಳಿದ್ರೆ 100 ರೂಪೀಸ್ ಆಗುತ್ತೆ. ಯಾಕಂದರೆ ನಮ್ಮ ಕಾಸ್ಟಿಂಗು ಬಜೆಟು ಜಾಸ್ತಿ ಆಗೋದ್ರಿಂದ ನಾವು ಸ್ವಲ್ಪ ಗ್ರಾಹಕರಿಗೆ ಅನುಕೂಲವಾಗಂಗೆ ಒಂದು ರೇಟ್, ಒಂದು ಮೆನು ಒಂದು ರೆಡಿ ಮಾಡ್ತಾಯಿದ್ದೀವಿ. ಈಗ ಎಲ್ಲರೂ ಗ್ರಾಹಕರು ಬಂದು ತುಂಬ ಚೆನ್ನಾಗಿದೆ ನಿಮ್ಮ ಒರಿಜಿನಲ್ ಒಳ್ಳೆ ಎಣ್ಣೆ ಅಂತಂತೇಳಿ ಈ ಥರನೂ ಒಳ್ಳೆ ಅಭಿಪ್ರಾಯನೂ ಕೊಡ್ತಾ ಇದ್ದಾರೆ ನಮಗೆ. ಒಂದು ಬಾರಿ ಬಂದವರು ಮತ್ತೆ ಬರ್ತಿದ್ದೀರಾ ಸರ್ ಈ ಹೋಟೆಲ್ಗೆ? ನೀವು ಎಷ್ಟು ದಿನ ಆಯ್ತು ಈ ಹೋಟೆಲ್ ಶುರು ಮಾಡಿ? ಈಗಾಗಲೇ ಒಂದು 3 ತಿಂಗಳು ಆಯಿತು. ಗ್ರಾಹಕರು ನಮಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಒಂದು ಸಲ ಬಂದವರು, ಮೊನ್ನೆ ಒಂದು ಗ್ರಾಹಕರು ಬಂದಿದ್ದರು. ನಾನು ಒಂದು ದೊಡ್ಡ ಮಗನ ಜೊತೆ ಬಂದಿದ್ದೆ, ಇವಾಗ 2ನೇ ಮಗನ ಜೊತೆ ಇದೇ ಹೋಟ್ಲಿಗೆ ಬರಬೇಕು, ನಿಮ್ಮ ಫುಡ್ ತುಂಬ ಚೆನ್ನಾಗಿತ್ತು, ಎಣ್ಣೆ ಬೇಕು ಅಂತೇಳಿ ಹೀಗೆ ಬಂದು ಇಲ್ಲಿ ಊಟ ಮಾಡಿ ಸುಮಾರು ಬಗೆಯ ಎಣ್ಣೆಗಳನ್ನು ತಗೊಂಡು ಹೋದರು. ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ, ನಮಗಂತೂ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ. ಈಗಾಗಲೇ ಬೇರೆ ಹೋಟ್ಲ್ಗಳಲ್ಲಿ ಸನ್ಫ್ಲವರ್ ಅಂತೇಳಿ ಯಾವುದೇ ಎಣ್ಣೆಗಳನ್ನ ತಂದುಬಿಟ್ಟು ಫುಡ್ ಮಾಡ್ತಾರೆ. ನಾವು ಅದೇ ಯಾವುದೇ ಥರದ ನಾವು ಇಲ್ಲಿ ಎತ್ತಿನ ಗಾಣದಿಂದ ಮಾಡಿದಂತಹ ಆ ಎಣ್ಣೆಲೇ ನಾವು ಬಡಿಸ್ಬಿಟ್ಟು ಇದು ಮಾಡ್ತಾಯಿದ್ದೀವಿ. ಹೆಚ್ಚು ಕಡಿಮೆ ನಮ್ಮ ಇಂಡಿಯಾದಲ್ಲೇ ಪ್ರಪ್ರಥಮ ಬಾರಿಗೆ ಗಾಣದ ಎಣ್ಣೆಯಿಂದ ತಯಾರಿಸಿದ ಹೋಟೆಲ್ ಅಂತೇಳಿ ಅಂತಲೂ ಹೇಳ್ಬೋದು. ಯಾಕಂದರೆ ಇಷ್ಟು ತನಕ ಯಾರೂ ಮಾಡಿಲ್ಲ. ನಾವೊಂದು ಅವೇರ್ನೆಸ್ಗೋಸ್ಕರ ಈ ಹೋಟೆಲ್ ಉದ್ಯಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಇದು ಜನಗಳಿಗೆ ಅರಿವಿಗೋಸ್ಕರ ಇದನ್ನು ಮಾಡಿರೋದು. ಇಂಡಿಯಾದಲ್ಲೇ ಪ್ರಪ್ರಥಮ ಬಾರಿಗೆ ಅಂತ ತಿಳ್ಕೊಂಡಿದ್ದೀನಿ ಗಾಣದ ಎಣ್ಣೆಯ ಮೊದಲ ಹೋಟೆಲ್. ನಮ್ಮ ಹೆಚ್ಚು ಕಡಿಮೆ ನಮ್ಮ ಇಂಡಿಯಾದಲ್ಲೇ ಪ್ರಪ್ರಥಮ ಬಾರಿಗೆ ಗಾಣದ ಎಣ್ಣೆಯಿಂದ ತಯಾರಿಸಿದ ಹೋಟೆಲ್ ಅಂತೇಳಿ ಅಂತಲೂ ಹೇಳ್ಬೋದು. ಯಾಕಂದರೆ ಇಷ್ಟು ತನಕ ಯಾರೂ ಮಾಡಿಲ್ಲ. ನಾವೊಂದು ಅವೇರ್ನೆಸ್ಗೋಸ್ಕರ ಈ ಹೋಟೆಲ್ ಉದ್ಯಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಇದು ಜನಗಳಿಗೆ ಅರಿವಿಗೋಸ್ಕರ ಇದನ್ನು ಮಾಡಿರೋದು. ಇಂಡಿಯಾದಲ್ಲೇ ಪ್ರಪ್ರಥಮ ಬಾರಿಗೆ ಅಂತ ತಿಳ್ಕೊಂಡಿದ್ದೀನಿ ಗಾಣದ ಎಣ್ಣೆಯ ಮೊದಲ ಹೋಟೆಲ್.